ದೀಪಾವಳಿಯ 4ನೆಯ ದಿನ ಬಲಿಪಾಡ್ಯಮಿ. ಇದನ್ನ ಬಲಿಪಾಡ್ಯ ಅಂತ ಕರೀತಾರೆ, ಪಾಡ್ಯ ಅಂತ ಕರೀತಾರೆ. ಹೀಗೆ ದೀಪಾವಳಿಯ ಬಲಿಪಾಡ್ಯದಲ್ಲಿ ಹೆಸರೇ ಹೇಳುವಂತೆ ಬಲಿಚಕ್ರವರ್ತಿಯನ್ನ ಮಹಾವಿಷ್ಣು ವಾಮನ ರೂಪಿಯಾಗಿ ಬಂದು ತ್ರಿವಿಕ್ರಮ ರೂಪಿಯಾಗಿ ಸಂಹರಿಸಿದಂಥ ದಿನ. ಸಂಹಾರ ಮಾಡಿದ್ದು ಅಂದ್ರೆ ಅರ್ಥಾತ್ ಪಾತಾಳ ಲೋಕಕ್ಕೆ ಬಲಿಚಕ್ರವರ್ತಿಯನ್ನ ಕಳುಹಿಸಿದ್ದು ಅಂತ. ಇನ್ನು ವಾಮನ ರೂಪಿಯಾಗಿ ಬಂದಂಥ ವಿಷ್ಣು ಬಲಿಚಕ್ರವರ್ತಿ ಹತ್ರ ದಾನವನ್ನ ಕೇಳ್ತಾನೆ. ಬಲಿಚಕ್ರವರ್ತಿ ಯಜ್ಞಯಾಗಗಳನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ವಟುವಿಗೆ ದಾನ ನೀಡುವಾಗ ಏನ್ ಬೇಕೋ ಕೇಳು, ಕೊಡ್ತೀನಿ ಅಂತ ಹೇಳ್ತಾನೆ. ವಿಷ್ಣು ಭಗವಾನ್ ವಾಮನ ರೂಪಿಯಾಗಿ ಬಂದು 3 ಪಾದದ ಜಾಗವನ್ನ ಕೇಳ್ತಾನೆ. ಅಷ್ಟೇ ತಾನೇ, ತಗೋ ಅಂತ ಬಲಿಚಕ್ರವರ್ತಿ ಹೇಳಿದಾಗ ಮೊದಲನೆಯ ಪಾದದಲ್ಲಿ ವಿಷ್ಣು ಭಗವಾನ್ ಭೂಮಿಯನ್ನ ಅಳಿತಾನೆ. ಆಗ ಆತ ವಾಮನ ರೂಪದಿಂದ ತ್ರಿವಿಕ್ರಮ ರೂಪನಾಗಿ ಅವತಾರವನ್ನ ತಾಳ್ತಾನೆ. ಈ ತ್ರಿವಿಕ್ರಮ ಪರಮಾತ್ಮ ಒಂದು ಪಾದದಿಂದ ಭೂಮಿಯನ್ನ ಅಳಿತಾನೆ, ಮತ್ತೊಂದು ಪಾದದಿಂದ ಆಕಾಶವನ್ನ ಅಳಿತಾನೆ. ಹಾಗೂ ಪ್ರಶ್ನೆ ಮಾಡ್ತಾನೆ ಬಲಿಚಕ್ರವರ್ತಿಗೆ, ಹೌದು, ನನ್ನ 3ನೆಯ ಪಾದವನ್ನ ನಾನು ಎಲ್ಲಿಡ್ಲಿ ಅಂತ ಕೇಳ್ತಾನೆ. ಆಗ ಬಲಿಚಕ್ರವರ್ತಿ ತನಗೆ ಮತ್ಯಾವ ಆಪ್ಷನ್ಸು ಇಲ್ಲದೆ ತನ್ನ ತಲೆಯನ್ನೇ ಕೊಡ್ತಾನೆ. ತಲೆಯ ಮೇಲೆ ಪಾದವನ್ನ ಇಡು ಅಂತ ಹೇಳ್ತಾನೆ. ಆಗ ತ್ರಿವಿಕ್ರಮ ರೂಪಿಯಾದಂತಹ ಪರಮಾತ್ಮ ಬಲಿಚಕ್ರವರ್ತಿಯ ತಲೆಯ ಮೇಲೆ ಪಾದವನ್ನ ಇಟ್ಟು ಆತನನ್ನ ಪಾತಾಳ ಲೋಕಕ್ಕೆ ಕಳುಹಿಸ್ತಾನೆ. ಹೀಗೆ ಬಲಿಪಾಡ್ಯಮಿಯಂದು ಬಲಿಚಕ್ರವರ್ತಿ ಪಾತಾಳವನ್ನ ಸೇರಿದ ದಿನ. ಹಾಗಾಗಿ ಇದನ್ನ ಬಲಿಪಾಡ್ಯಮಿ ಅಂತ ಕರೀತಾರೆ. ಕೆಲವು ಭಾಗಗಳಲ್ಲಿ, ಅದರಲ್ಲೂ ನಮ್ಮ ಹಳೆಯ ಮೈಸೂರಿನ ಕೆಲವು ಪ್ರಾಂತ್ಯಗಳಲ್ಲಿ ಬಲೀಂದ್ರ ಪಾಡ್ಯ ಅಂತ ಇದನ್ನ ಆಚರಣೆ ಮಾಡ್ತಾರೆ. ಸೆಗಣಿಯಿಂದ ಕೋಟೆಯನ್ನ ಕಟ್ಟಿ ಕೇಸರಿ ಹೂಗಳಿಂದ ಅದನ್ನ ಅಲಂಕರಿಸಿ ಪೂಜೆಯನ್ನ ಮಾಡುವಂತಹ ಸಂಪ್ರದಾಯವೂ ಕೂಡ ಈ ದಿನ ಇದೆ. ಈ ದಿನ ಲಕ್ಷ್ಮೀ ಪೂಜೆಯು ಬಹಳ ವಿಶೇಷ. ಪಾಡ್ಯದ ದಿನ ಲಕ್ಷ್ಮಿಯನ್ನ ಮನೆಯಲ್ಲಿ ಆರಾಧನೆ ಮಾಡೋದು ಅತ್ಯಂತ ಶುಭಕರ. ಹಾಗಾಗಿ ಲಕ್ಷ್ಮೀ ಪೂಜೆಯನ್ನ ಈ ದಿನ ಮಾಡಬೇಕು ಅಂತ ಹೇಳಲಾಗತ್ತೆ. ಎಲ್ಲರಿಗೂ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ನೋಡ್ತಾ ಇರಿ ಅಶ್ವಮಂದಿರ.